ಸೊ ಕೆಂಗೇರಿ ಹೊರವಲಯದಲ್ಲಿ ಕೆಂಗೇರಿ ಭಾಗದಲ್ಲಿ ಇವತ್ತು ಆರಂಭ ಆಗ್ತಾ ಇರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೋಸ್ತಿ ಮೈಸೂರು ಚಲೋ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಇದಕ್ಕೋಸ್ಕರ ಬೃಹತ್ ವೇದಿಕೆ ಒಂದು ನಿರ್ಮಾಣ ಆಗಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಈ ವೇದಿಕೆಗೆ ಎಲ್ಲರೂ ಕೂಡ ಆಗಮಿಸ್ತಾರೆ ಸರಿಸುಮಾರು 9 ಗಂಟೆ ವೇಳೆಗೆ ಅಂತ ಅನ್ಕೊಳ್ಳೋಣ. ಬಂದು ಎಲ್ಲರೂ ಕೂಡ ಮಾತನಾಡಿ ಪ್ರಾಸ್ತಾವಿಕವಾಗಿ ನಗಾರಿ ಬಾರಿಸುವ ಮುಖಾಂತರ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಅಂದರೆ ಹೆಚ್ಚು ಕಡಿಮೆ ಜೆಡಿಎಸ್ ಪ್ರಭಾವಿಯಾಗಿರ್ತಕ್ಕಂಥ ಬೆಲ್ಟ್ ಅದು. ನಿಮಗೆ ಬೆಂಗಳೂರು ಗ್ರಾಮಾಂತರ, ರಾಮನಗರ ಎಲ್ಲವೂ ಕೂಡ. ಹಾಗಾಗಿ 10,000 ಜನ ಸೇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ ಈ ಕಾರ್ಯಕ್ರಮಕ್ಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡ ನಂತರ ರಾಜ್ಯ ಸರ್ಕಾರದ ವಿರುದ್ಧ ನಡೆಸ್ತಾ ಇರತಕ್ಕಂಥ ಬೃಹತ್ ಪಾದಯಾತ್ರೆ, ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಸುಲಲಿತವಾಗಿ ನಡೀತಾ ಇದೆಯಾ? ಯಾಕೆಂದರೆ ಈ ಪಾದಯಾತ್ರೆಗೆ ಜೆಡಿಎಸ್ನವರು ಆಕ್ಷೇಪ ವ್ಯಕ್ತಿದ್ರು, ನಾವು ಬರಲ್ಲ ಅಂದಿದ್ರು. ಸೊ ಈಗ ಎಲ್ಲವೂ ಕೂಡ ಸರಿಯಾಗಿ ಪ್ಲ್ಯಾನ್ ಆಗಿದೆಯಾ? ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ? ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ಪಾದಯಾತ್ರೆಗೆ? ಅರವಿಂದ್, ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಪಾದಯಾತ್ರೆ ಪಾಲಿಟಿಕ್ಸ್ ನಡೀತಾ ಇದೆ. ಈ ಬಾರಿ ಬಿಜೆಪಿ ಜೆಡಿಎಸ್ ಒಗ್ಗೂಡಿ ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆ ಮಾಡ್ತಾ ಇರುವಂಥದ್ದು. ಪಾದಯಾತ್ರೆಗೆ ಎಲ್ಲ ಸಿದ್ಧತೆಗಳು ಕೂಡ ಅಂತಿಮ ಘಟ್ಟದಲ್ಲಿದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಮುಗ್ದು ಹೋಗಿದ್ದಾವೆ. ರಾಜ್ಯ ಬಿಜೆಪಿ, ರಾಜ್ಯ ಜೆಡಿಎಸ್ ನಾಯಕರು ಬರೋದಷ್ಟೇ ಬಾಕಿ ಇದೆ. ಮೊದಲು ನೈಸ್ ಜಂಕ್ಷನ್ ಬಳಿ ಇರುವಂತಹ ಕೆಂಪಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ನಂತರ ಬಳಿಯೇ ಇರುವಂತಹ, ಅದರ ಪಕ್ಕನೇ ಇರುವಂತಹ ಸಮಾವೇಶ ವೇದಿಕೆ ಇದೊಂದು ನಿರ್ಮಾಣ ಮಾಡಿದರೆ ಇಲ್ಲಿ ಭಾಷಣ ಮಾಡಿ, ಇಲ್ಲಿಂದ ಭಾಷಣ ಎಲ್ಲ ಮುಗಿದ ನಂತರ ರಸ್ತೆಗಿಳಿತಾರೆ, ಪಾದಯಾತ್ರೆಯನ್ನ ಆರಂಭ ಮಾಡ್ತಾರೆ. ಅದಕ್ಕೂ ಮುಂಚೆ ಇನ್ನು ಸ್ವಲ್ಪ ವಿವರಣೆ ಕೊಡ್ತೇನೆ. ಅದಕ್ಕೂ ಮುಂಚೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಅವರಿದ್ದಾರೆ. ಸರ್, ಚಿಕ್ಕದಾಗಿ ಹೇಳೋದಾದ್ರೆ ಇವತ್ತಿನ ಸಿದ್ಧತೆ ಮೊದಲ ದಿನ ಯಾವ ರೀತಿ ಬಿಸಿ ಮುಟ್ಟಿಸ್ತೀರಾ ಸರ್ಕಾರಕ್ಕೆ ಅಂತ? ಇವತ್ತು ಇಡೀ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಏನು ತೊಡಗಿದೆ, ಇದು ಭ್ರಷ್ಟಾಚಾರ ತೊಲಗಬೇಕು ಅಂತ ಹೇಳಿ ಏನು ರಾಜ್ಯದ ಜನತೆ ನಿರೀಕ್ಷೆಯನ್ನು ಮಾಡಿದ್ದಾರೆ, ಅದರ ಪ್ರಕಾರ ಇವತ್ತು ಪಾದಯಾತ್ರೆ ಪ್ರಾರಂಭ ಆಗಿ ಇಲ್ಲಿಂದ ನಾವು ನಿರಂತರವಾಗಿ ಹೊರಡುತ್ತೇವೆ. ಥ್ಯಾಂಕ್ ಯು ಸರ್. ಎಲ್ಲ ಸಿದ್ಧತೆಗಳನ್ನು ಕೂಡ ಅರವಿಂದ್ ಮಾಡಿಕೊಳ್ಳಲಾಗಿದೆ. ರಾಜ್ಯ ನಾಯಕರು ಬರೋದಷ್ಟೇ ಬಾಕಿ ಇದೆ. ಮುಖ್ಯವಾಗಿ ಮುಡಾ ಪ್ರಕರಣವನ್ನ ಕೇಂದ್ರವಾಗಿಟ್ಕೊಂಡು ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗೂಡಿ ಆಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿಂದ ಆರಂಭವಾಗುವಂತಹ ಪಾದಯಾತ್ರೆ ಒಟ್ಟು 7 ದಿನಗಳ ಕಾಲ 125 ಕಿಲೋಮೀಟರ್ ವರೆಗೂ ಕೂಡ ಪಾದಯಾತ್ರೆ ನಡೆಯುತ್ತೆ. ಅಲ್ಲಲ್ಲಿ ವಾಸ್ತವ್ಯಕ್ಕೆ 7 ಕಡೆಗಳಲ್ಲಿ ಕೂಡ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡೇ ಪಾದಯಾತ್ರೆ ಮುಂದುವಾಗಿರುವಂತದ್ದು. ಯಾಕೆ ಈಗಲೇ ಮಾಡ್ತಾ ಇದ್ದಾರೆ ಅಂದ್ರೆ, ಮುಂದೂಡಬೇಕು ಅನ್ನುವಂತಹ ಅಪಸ್ವರ ಜೆಡಿಎಸ್ ಇಂದ ಶುರುವಾಯಿತು. ಅದನ್ನ ಹೈಕಮಾಂಡ್ ಮಟ್ಟದಲ್ಲೇ ಸರಿ ಮಾಡಿ ಕುಮಾರಸ್ವಾಮಿ ಅವರಿಗೆ ಮನವರಿಕೆ ಮಾಡಲಾಗಿದೆ. ಜೊತೆಗೆ ಬಿಸಿ ಇದ್ದಾಗಲೇ ಮಾಡಿ ಮುಗಿಸ್ಬಿಡ್ಬೇಕು, ಯಾಕೆಂದ್ರೆ ಈಗ ಹದವಾಗಿದೆ ಸಂದರ್ಭ. ಹಾಗಾಗಿ ಏನೇ ಆದ್ರೂ ಕೂಡ ಈಗಲೇ ಮಾಡಬೇಕು ಪಾದಯಾತ್ರೆ ಅನ್ನುವಂತಹ ಪಟ್ಟಣ ಬಿಜೆಪಿ ಹಿಡಿದಿತ್ತು. ಒಟ್ಟಾರೆಯಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಒಗ್ಗೂಡಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. 10ನೇ ತಾರೀಕು ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆ ಸಮಾರೋಪ ನಡೆಯಲಿದೆ. ಹೈಕಮಾಂಡ್ ನಾಯಕರು ಕೂಡ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ತವರು ಜಿಲ್ಲೆ, ಅಲ್ಲೇ ಅವರ ವಿರುದ್ಧ ತೊಡೆತಟ್ತಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಅವರ ರಾಜೀನಾಮೆಗೆ ಆಗ್ರಹ ಮಾಡ್ತಾರೆ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇನ್ನು ನಾಯಕರ ಆಗಮನ ಆಗಿಲ್ಲ, ನಾಯಕರೆಲ್ಲರೂ ಬರಬೇಕು. ಬಿಜೆಪಿ ಮತ್ತು ಜೆಡಿಎಸ್ನ ನಾಯಕರೆಲ್ಲ ಬಂದು ಕಾರ್ಯಕ್ರಮ 9 ಗಂಟೆ ವೇಳೆಗೆ ಶುರುವಾಗುತ್ತೆ. ಪ್ರಮುಖ ನಾಯಕರೆಲ್ಲ ಭಾಷಣ ಮಾಡಿ ನಂತರ ಅಲ್ಲಿಂದ ಪಾದಯಾತ್ರೆ ಹೊರಡ್ತಾರೆ.